ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀನ್ ಕೆಲಸ ಮಾಡೋದ್ ನಾನ್ ನೋಡಿಲ್ವಾ? ಅಲ್ರಿ ಮೇಡಮ್ ಅವ್ರ ಈ ಬಾಲ್ರೆ ಸರ್ ನೀವ ಸ್ವಲ್ಪ ಹೇಳ್ರಿ, ನಾವ್ ನೋಡ್ಕೊಂಡು ಲಗುನ ವಾಪಸ್ ಬರ್ತೀವ್ರಿ. ನೋಡು, ಎಲ್ರಿಗೂ ಪರ್ಮಿಷನ್ ಕೊಡೋದಕ್ಕಾಗಲ್ಲ. ನೀವ್ 3 ಜನ ಕೊಟ್ಟಿದಿಂತಾನೆ, ಸುಮ್ನೆ ಹೋಗ್ಬಿಟ್ ಬನ್ನಿ. ಮೇಡಮ್ ಅವ್ರ ಅಟ್ಲೀಸ್ಟ್ ಮೈನಾನಾರ ನಮ್ ಜೊತೆ ಕರ್ಕೊಂಡ್ ಹೋಗಕ್ ಪರ್ಮಿಷನ್ ಕೊಡ್ರಲ್ಲ, ಆಕಿನೂ ಕರ್ಕೊಂಡ್ ಹೋಗ್ ಬರ್ತೀವ್ರಿ. ನನ್ ಮಗನ ಈ ಸ್ಥಿತಿಗೆ ನೀನೇ ಕಾರಣ. ಯಾಕೆ ಯಾಕೆ ಯಾವಾಗ್ಲೂ ನನ್ ಮಗನ್ ಜೊತೆಲೆ ಓಡಾಡ್ತಿರ್ತೀಯ? ಇವಳು ನನ್ ಮಗನ್ ಜೀವನಕ್ಕೆ ಬಂದ್ಮೇಲೆ ಅವನಿಗೆ ಈ ತರ ಪೆಟ್ ಮೇಲೆ ಪೆಟ್ ಬೀಳ್ತಾ ಇರೋದು. ನಿನ್ನ ಕೈ ಮುಗಿದ್ ಬೇಕಿದ್ರು ಕೇಳ್ಕೊತೀನಿ, ಹೊರಟೋಗಿಲ್ಲಿಂದ, ಹೊರಟೋಗು, ನನ್ ಮುಂದೆ ನಿಂತ್ಕೋಬೇಡ. ಅವಳು ಕೆಲ್ಸಕ್ ಬಂದಿರೋದೇ ಈಗ, ಕರ್ಕೊಂಡು ಹೊರಟ್ಬಿಡು ಮತ್ತೆ. ಇಲ್ಲ ಇಲ್ಲ, ನೀವ್ ಹೋಗ್ ಬನ್ನಿ, ನಾನೀಗ ಅಲ್ಲಿಂದಾನೇ ಬರ್ತಿರೋದು. ಸರಿ ಮಮ್ಮ, ಜಯಂತಿ, ನಾವು ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಧ್ರುವ ಹೇಗಿದ್ದಾನೆ ಅಂತ. ಬನ್ನಿ ಸರ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಮೇಡಮ್, ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಇಟ್ಸ್ ಓಕೆ. ಪರ್ಮಿಷನ್ ಕೊಟ್ಟಿದ್ದು ಅವ್ರಿಗೆ. ದೇರ್ ಈಸ್ ಸಮಥಿಂಗ್ ರಾಂಗ್. ನರ್ತನೂ ಉಲ್ಟಾ ಹೊಡಿತಿದ್ದಾಳಲ್ಲ, ಈ ಅಮ್ಮನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ದೇವ್ರೆ, ಅಣ್ಣ ಮಾತಾಡೋಣ. ಮಾತಾಡು ಅಣ್ಣ, ಅಮ್ಮ ಬಂದಿದ್ದಾಳೆ ನೋಡು. ಅಣ್ಣ, ಇಷ್ಟೊಂದು ಹೊಡೆದ್ ಬಿಟ್ಟಿದಾರಲ್ಲೋ. ಬೆಳಗ್ಗೆ ತಾನೆ ಎಷ್ಟು ಚೆನ್ನಾಗಿ ಮನೆಯಿಂದ ಹೊರಟ, ಇವಾಗ ನೋಡು ಹೆಂಗ್ ಮಲ್ಕೊಂಡಿದ್ದಾನೆ ಅಂತ. ಅಮ್ಮ ಅಳ್ಬೇಡ ಅಮ್ಮ, ಡಾಕ್ಟರ್ ಬಂದ್ರೆ ಇಬ್ಬರನ್ನು ಆಚೆ ಕಳಿಸ್ತಾರೆ, ಸಮಾಧಾನ ಮಾಡ್ಕೋ. ಏನಂತ ಸಮಾಧಾನ ಮಾಡ್ಕೊಳ್ಳೆ? ನನ್ ಕಂದಂಗೆ ನಾನೇ ಇಲ್ವಲ್ಲೇ. ಇವ್ನ್ ನೋಡ್ತಾ ಇದ್ರೆ ನನ್ ಹೊಟ್ಟೆ ಎಲ್ಲ ಉರ್ದೋಗ್ತಾ ಇದೆ. ಧ್ರುವ, ಮಗ್ನೆ ಕಣ್ಬಿಡು. ಧ್ರುವ, ಕಣ್ಬಿಡು ಕಂದ. ಮೈನಾ, ಧ್ರುವ, ಕಂದ, ಎದ್ದೇಳು, ಕಣ್ಬಿಡೋ ಮಗ್ನೆ, ಎದ್ದೇಳು ಮಗ್ನೆ. ನೋಡು ನೋಡು, ನಾನ್ ನಿಮ್ಮಮ್ಮ ಬಂದಿದ್ದೀನಿ, ಎದ್ದೇಳು ಮಗ್ನೆ. ಧ್ರುವ, ಕಣ್ಬಿಡಪ್ಪ, ಕಣ್ಬಿಡಪ್ಪ, ಕಣ್ಬಿಡು. ನಾನು ನಿಮ್ಮಮ್ಮ ಬಂದಿದ್ದೀನಿ. ಸರ್ಸು ಕಣೋ, ನಿನ್ ಸರ್ಸು ಬಂದಿದ್ದೀನಿ, ಕಣ್ಬಿಡೋ ಮಗ್ನೆ. ಕಂದ, ಸರ್ಸು ನಾನೇ ಕಣೋ ನಿನ್ ಸರ್ಸು. ಮಾತಾಡೋ ಮಗ್ನೆ. ನಾನಲ್ಲಿದ್ದೀನಿ. ಮೈನಾ ಇಲ್ಲಿ. ಮೈನಾ, ಮೈನಾ, ಏನು ನೀನು? ಏನು ಮೈನಾ ಅಂತ ಕರಿತಿದ್ಯಾ ನೀನು? ನಿನ್ನ ಈ ಸ್ಥಿತಿಗೆ ಅವಳೇ ಕಾರಣ. ಸರ್ಸು, ಅದಕ್ಕೆ ಅವಳಿಗೆ ಸರಿಯಾಗಿ ಬೈದ್ ಕಳ್ಸಿದ್ದೀನಿ ನಾನು. ನೋಡು, ನೀನೇನು ಮಾತಾಡ್ಬೇಡ. ನಂಗೊತ್ತು ನೀ ಏನ್ ಹೇಳ್ಬೇಕು ಅಂತಿದ್ಯಾ ಅಂತ. ಅವಳು ತುಂಬಾ ಒಳ್ಳೆಯವಳು, ಅವಳೇ ನನ್ನ
ಕಾಪಾಡಿದ್ದು ಅದು ಇದು ಅಂತೆಲ್ಲ ಹೇಳ್ಬೇಕು ಅಂತಿದ್ಯಾ ಅಲ್ವಾ? ಚೆನ್ನಾಗಿ ಕೇಳಿಸ್ಕೊ, ಅವಳು ನಿನ್ನ ಹತ್ರ ಮಾತಾಡ್ಬಾರ್ದು, ನೀನು ಅವಳ ಹತ್ರ ಮಾತಾಡ್ಬಾರ್ದು. ನನ್ ಮೇಲೆ ಆಣೆ. ನೋಡು ನೋಡು ಹೆಂಗ್ ಮಲ್ಗಿದ್ಯಾ ಅಂತ. ತಿರ್ಗಾ ಅವಳ ಹೆಸರು ಹೇಳ್ತಿದ್ಯಲ್ಲ ನೀನು. ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ? ನಾವ್ ಎಷ್ಟು ಕೊರಗ್ತೀವಿ ನಿಂಗೋಸ್ಕರ. ಯಾಕೋ ಯಾಕೋ ಅವಳು ಹಿಂದೆ ಬಿದ್ದಿದ್ಯಾ? ಅಮ್ಮ, ಮೊದ್ಲೇ ಅವ್ನು ನೋವಲ್ಲಿದ್ದಾನೆ. ಮತ್ ನೀನು ಏನೇನು ಹೇಳ್ತಿದ್ಯಲ್ಲಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ನಾನ್ ಯಾಕೆ ಸುಮ್ನೆ ಇರ್ಬೇಕು? ನೋಡು, ಕಣ್ ಬಿಟ್ಟ ತಕ್ಷಣ ಅವಳ ಹೆಸರೇ ಹೇಳ್ತಾ ಇದ್ದಾನೆ. ಹೊಟ್ಟೆ ಉರಿಯೋದಿಲ್ವಾ ನಂಗೆ? ಹಾಳದವಳು ಏನ್ ಮೋಡಿ ಮಾಡಿದಳೋ ಏನೋ. ಪ್ರತಿ ಕ್ಷಣನೂ ಅವಳನ್ನ ನೆನ್ಸ್ಕೊತಾ ಇರ್ತಾನೆ. ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಂತೂ ಅವಳನ್ನ ಸುಮ್ನೆ ಬಿಡಲ್ಲ. ನೋಡ್ತಾ ಇರು. ನಿಜವಾಗ್ಲೂ ಮೈನದೇನ್ ತಪ್ಪಿಲ್ಲ ಸರ್ಸು. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ, ಯಾರೋ ಅಡ್ಡ ಹಾಕಿದ್ರು, ಅಲ್ಲಿಗೆ ಮಾಡಿದ್ರು. ಅವಳದೇನು ತಪ್ಪಿಲ್ಲ ಸರ್ಸು, ಮೈನದೇನು ತಪ್ಪಿಲ್ಲ ಸರ್ಸು. ಮಾತಾಡ್ಬೇಡ ಮಾತಾಡ್ಬೇಡ, ನೀನು ಸುಮ್ನೆ ನನ್ನ ಕೋಪ ತರಿಸ್ಬೇಡ. ನೋಡ್ತಾ ಇರು, ನನ್ ನೋವು ಸಂಕಟ ಏನು ಅಂತ ಅವಳಿಗೂ ಒಂದಿನ ಅರ್ಥ ಆಗೇ ಆಗತ್ತೆ. ಸುಮ್ನೆ ಮಲ್ಕೊಳ್ಳೋ ಸರ್ಸು. ಸಾಕ್, ಸುಮ್ನೆ ಮಲ್ಕೊಳ್ಳೋ. ಮೇಡಮ್, ಏನ್ ಮಾಡ್ತಿದ್ದೀರಾ? ಹೊರ್ಗಡೆ ಬನ್ನಿ, ಹೊರ್ಗಡೆ ಬನ್ನಿ ಮೇಡಮ್. ಇಲ್ಲ, ಪೇಷಂಟ್ಗೆ ಇವಾಗ ಜ್ಞಾನ ಬಂದಿದೆ. ಇಲ್ಲ, ಅವ್ರ ಮುಂದೆ ಈಗೆಲ್ಲ ಅಳ್ಬೇಡಿ. ಇಲ್ಲ, ದಯವಿಟ್ಟು ಹೊರ್ಗಡೆ ಬನ್ನಿ ಮೇಡಮ್. ನಾನ್ ನನ್ ಮಗನ್ ಬಿಟ್ಟು ಎಲ್ಲೂ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಡಿಸ್ಟರ್ಬ್ ಆಗುತ್ತೆ, ಹೊರ್ಗಡೆ ಬನ್ನಿ ಮೇಡಮ್. ಕಂದ, ಮೆಡಿಸಿನ್ ಕೊಡ್ಬೇಕು, ದಯವಿಟ್ಟು ಹೊರಗೆ ಬನ್ನಿ ಮೇಡಮ್. ಡಾಕ್ಟ್ರು ಬಂದು ನೋಡಿದ್ರೆ ಬೈತಾರೆ. ಬನ್ನಿ ಮೇಡಮ್, ನೀವು ಬನ್ನಿ ಮೇಡಮ್, ಬನ್ನಿ ಈ ಕಡೆ. ಕಂದ, ಅಮ್ಮ ಬಾ ಹೋಗೋಣ. ಮಗನೆ, ಅಮ್ಮ ಬನ್ನಿ, ಡಾಕ್ಟ್ರು ಬರ್ತಾರೆ. ಮಗನೆ, ಅಪ್ಪ ದೇವ್ರೆ ಕಾಪಾಡು. ಬನ್ನಿ ಮೇಡಮ್.